ವಿಗ್ರಹಕ್ಕೆ ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸುವ ಗುಣವಿದೆ. ಅದರ ಜೊತೆ ಮಾನವನ ಊಹೆಗೂ ಮೀರಿದ ಗುಣಲಕ್ಷಣಗಳಿವೆ. ಈ ಮನೆಯಲ್ಲಿನ ವಿಗ್ರಹ ಉಸಿರಾಡದಿದ್ದರೂ ಸಹ ಉಸಿರಿರುವಂತೆ ವರ್ತಿಸುತ್ತೆ. ಹಾಗೆ ವರ್ತಿಸುವ ವಿಗ್ರಹದೊಂದಿಗೆ ಸಂಪರ್ಕ ಸಾಧಿಸಿದ್ರೆ ಕಣ್ಣು ಮುಚ್ಚಿದೊಡನೆ ಅದು ಕಾಣಲು ಆರಂಭಿಸುತ್ತೆ, ಅಚ್ಚರಿಗಳನ್ನ ಸೃಷ್ಟಿಸುತ್ತೆ. ಆರು ತಿಂಗಳಿಂದ ಬಂದು ರೆಗ್ಯುಲರ್ ಕಣ್ಣು ಮುಚ್ಕೊಂಡೆ ಸೀರೆ ಉಟ್ಕೊಂಡು ಹಿಂಗ್ ಮಕನೇ ಹಂಗೆ ಕಾಣುತ್ತೆ ಮನೆಯಲ್ಲಿದ್ರು ಸಹ. ಅಸಲಿಗೆ ಈ ಮನೆಯಲ್ಲಿನ ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸುವ ವಿಗ್ರಹದೊಂದಿಗೆ ಸಂಪರ್ಕ ಸಾಧಿಸಿದ್ರೆ ಅದು ಅಚ್ಚರಿಗಳನ್ನ ಸೃಷ್ಟಿಸುತ್ತಾ ಅದರಲ್ಲಿ ಅಷ್ಟೊಂದು ಶಕ್ತಿ ಅಡಗಿದೆಯಾ? ಅದು ಹೇಗೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿದೆ. ಇವರ ಹೆಸರು ಲಕ್ಷ್ಮೀದೇವಿ ಅಂತ. ಓರ್ವ ಪೊಲೀಸ್ ಅಧಿಕಾರಿಯ ಮಡದಿಯಾದ ಇವರಿಗೆ ತಮ್ಮ ಮನೆ ಕೆಲಸದವರಿಂದ ಬೆಂಗಳೂರಿನ ಶ್ರೀರಾಂಪುರಂ ಪ್ರದೇಶದಲ್ಲಿ ಇರುವಂತಹ ಆ ಮನೆಯಲ್ಲಿನ ವಿಸ್ಮಯಕಾರಿ ವಿಗ್ರಹದ ಬಗ್ಗೆ ತಿಳಿಯಿತು. ಕುತೂಹಲದೊಂದಿಗೆ ಇವರು ಆ ವಿಗ್ರಹವನ್ನ ನೋಡಲು ಹೋದರು. ಆ ವಿಗ್ರಹವನ್ನ ನೋಡಿದ ಕೂಡಲೇ ಇವರಿಗೆ ಅದೇನಾಯಿತು ಗೊತ್ತಿಲ್ಲ, ಕಣ್ಣೀರು ಸುರಿಯಲು ಆರಂಭಿಸಿತು. ಹಾಗೆ ಮೊದಲನೇ ಬಾರಿಗೆ ನೋಡಿ ಕಣ್ಣೀರಿಟ್ಟ ಇವರಿಗೆ ಮತ್ತೆ ಮತ್ತೆ ಆ ವಿಗ್ರಹವನ್ನ ನೋಡುವ ಆಸೆಯಾಯಿತು. ತಮಗರಿವಿಲ್ಲದಂತೆ ಪ್ರತಿದಿನ ಆ ವಿಗ್ರಹದ ಬಳಿಗೆ ಹೋಗಲು ಆರಂಭಿಸಿದ್ರು. ಹಾಗೆ ಆ ವಿಗ್ರಹದೊಂದಿಗೆ ಸಂಪರ್ಕ ಸಾಧಿಸಿದ ನಂತರ ಆ ವಿಗ್ರಹದಿಂದ ಇವರು ಎಂದಿಗೂ ಮರೆಯಲಾರದಂತಹ ಒಂದು ಅಚ್ಚರಿ ನಡೆಯಿತು. ಈಕೆ ಕೆಲವು ದಿನಗಳ ಹಿಂದೆ ಇವರಿಗೆ ಮಾರಣಾಂತಿಕ ತಲೆನೋವು ಆವರಿಸಿತು. ಅಂತಹ ತಲೆನೋವಿನ ಜೊತೆಗೆ ನಾನಾ ರೀತಿಯ ದೈಹಿಕ ಸಮಸ್ಯೆಗಳು, ಕಾಯಿಲೆಗಳು ಆವರಿಸಿದವು. ಆಸ್ಪತ್ರೆ ಸೇರಿದ ಇವರ ಸ್ಥಿತಿ ಚಿಂತಾಜನಕವಾಗಿ ಹೋಯಿತು. ಇನ್ನೇನು ಮುಗಿದೇ ಹೋಯಿತು ಎನ್ನುವ ಸ್ಥಿತಿ ಎದುರಾಯಿತು. ತುಂಬಾನೇ ಅಂದ್ರೆ ತುಂಬಾನೇ ನಾನು ಮುಗಿದೋಗ ಸ್ಟೇಜಿಗೆ ಬಂದ್ಬಿಟ್ಟಿದ್ದೆ ನಾನು. ಹಾಗೆ ಆಸ್ಪತ್ರೆಯನ್ನ ಸೇರಿ ಚಿಕಿತ್ಸೆ ಪಡೆಯುತ್ತಿದ್ದ ಇವರಿಗೆ ಅದೊಂದು ರಾತ್ರಿ ಮಾರಣಾಂತಿಕ ತಲೆನೋವು ಆವರಿಸಿಬಿಟ್ಟಿತು. ಬದುಕಿರುವುದಕ್ಕಿಂತ ಸಾಯುವುದೇ ಲೇಸು ಎಂಬ ಸ್ಥಿತಿಯಲ್ಲಿ ಒದ್ದಾಡುತ್ತಿದ್ದ ಇವರು ನೆನೆದದ್ದು ಆ ಮನೆಯಲ್ಲಿನ ಚಲಿಸುವ ವಿಗ್ರಹವನ್ನ. ಹಾಗೆ ಆ ವಿಗ್ರಹವನ್ನ ನೆನೆದು ಕಣ್ಣೀರಿಟ್ಟು ಕಾಪಾಡೆಂದು ಬೇಡಿದ ಆ ಮಧ್ಯರಾತ್ರಿಯ ಸಮಯದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಆ ಆಸ್ಪತ್ರೆಗೆ ಸಂಬಂಧಿಸಿದ ಓರ್ವ ಮಹಿಳೆ ನರ್ಸ್ ರೂಪದಲ್ಲಿ ಬಂದದ್ದು. ತಲೆಯನ್ನ ಸವರಿ ನನ್ನನ್ನ ಕೂಗಿದೆಯಾ ಎಂದು ಕೇಳಿದ್ದು. ಸಮಸ್ಯೆಯನ್ನ ಕ್ಷಣ ಮಾತ್ರದಲ್ಲಿ ಪರಿಹರಿಸಿ ಮಾಯವಾಗಿತ್ತು. ನನಗೆ ಹಿಂಗೆ ತಲೆಯೆಲ್ಲ ಸವರಿ ಕೂಗ್ದೇನಮ್ಮ ನನ್ನ ನೀನು ಅಂತ ಹೇಳಿ ಯಾವುದೋ ಒಂದು ಮಾತ್ರೆನ ನನ್ನ ಮಗಳ ಕೈ ಕೊಟ್ಬಿಟ್ಟು ಅವಳು ನೋಡಮ್ಮ ನಿನ್ ತಾಯಿಗೆ ಇದನ್ನ ಕುಡ್ಸಮ್ಮ ಅಂತ ಹೇಳ್ಬಿಟ್ಟು ಹಿಂಗ್ ಸ್ವಲ್ಪ ಹಿಂಗ್ ಕ್ರಾಸ್ ಆದ್ರಷ್ಟೇ ಅವ್ರು. ಅಷ್ಟೊತ್ತಿಗೆ ನಾನು ತಿರ್ಗಾ ನಮ್ಮ ಮಗಳಿಗೆ ಹುಡುಗಮ್ಮ ಎಮ್ಮನ್ ಕರಿಯೋದು ಎಲ್ಲೋದ್ರು ಕರಿಯೋಗಮ್ಮ ಅಂತ ಅವ್ರು ಹಿಂಗ್ ಕ್ರಾಸ್ ಅಷ್ಟೊತ್ತಿಗೆ ಅವ್ರು ಇರ್ಲಿಲ್ಲ, ಆಗ್ಲೇ ಇಲ್ಲ. ಅವ್ರು ಇಲ್ವೇ ಇಲ್ಲ ಅದ್ರೊಳಗೆ. ನರ್ಸನೇ ಶಾಪ್ನಲ್ಲೇ ಇಲ್ವೇ ಇಲ್ಲ. ಈ ಮನೆಯಲ್ಲಿನ ಸಂಚರಿಸುವ ವಿಗ್ರಹ ನಾನಾ ರೂಪಗಳನ್ನ ತಾಳುತ್ತೆ. ಇಲ್ಲಿನ ವಿಗ್ರಹದಲ್ಲಿನ ಶಕ್ತಿಯನ್ನ ಅನುಭವಿಸಿದ್ರೆ ಮಾತ್ರ ತಿಳಿಯುತ್ತೆ. ಅಂತಹ ಅನುಭವ ಪಡೆದ ಸಹಸ್ರಾರು ಮಹಿಳೆಯರು ಇದೀಗ ಈ ಮನೆಯನ್ನ ತವರು ಮನೆಯನ್ನಾಗಿಸಿಕೊಂಡಿದ್ದಾರೆ. ತಮ್ಮ ಯಾವುದೇ ಕಷ್ಟಕ್ಕೂ ಈ ಮನೆಯಲ್ಲಿನ ವಿಸ್ಮಯಕಾರಿ ವಿಗ್ರಹಕ್ಕೆ ಮೊರೆ ಹೋಗುತ್ತಿದ್ದಾರೆ. ಇವರ ಹೆಸರು ರಾಧಾ ಧನಂಜಯ್ ಅಂತ. ಇವರ ಅಣ್ಣನ ಮಗಳಾದ ಜ್ಯೋತಿಯವರಿಗೆ ಮದುವೆಯಾಗಿ 10 ವರ್ಷಗಳಾದ್ರು, ಮಕ್ಕಳಾಗಲಿಲ್ಲ. ಅದಕ್ಕಾಗಿ ನಾನಾ ಆಸ್ಪತ್ರೆಗಳನ್ನ ಸುತ್ತಿದ್ರು, ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದ್ರು. ಯಾವ ಪ್ರಯತ್ನಕ್ಕೂ ಮಕ್ಕಳಾಗಲಿಲ್ಲ. ಅದರಿಂದ ಬಹಳಷ್ಟು ನೊಂದ ಇವರ ಅಣ್ಣನ ಮಗಳು ಡಿಪ್ರೆಷನ್ಗೆ ಹೋದರು. ಮನೆ ಬಿಟ್ಟು ಆಚೆ ಬಾರದಂತೆ ಸದಾ ಕಣ್ಣೀರಿಟ್ಟು ಜೀವನ ಸಾಗಿಸಿದ್ರು. ನಮ್ಮ ಅಣ್ಣನ ಮಗಳಿಗೆ ಮದುವೆಯಾಗಿ 10 ವರ್ಷದಿಂದ ಮಕ್ಕಳೇ ಇರಲಿಲ್ಲ. ಅಂತಹ ಸ್ಥಿತಿಯಲ್ಲಿ
ಇವರಿಗೆ ಓರ್ವರು ಒಂದು ಸಲಹೆಯನ್ನು ನೀಡಿದ್ರು. ಆ ಸಲಹೆಯೇ ಈ ಮನೆಯಲ್ಲಿನ ಚಲಿಸುವ ವಿಗ್ರಹ. ಇವರು ತಮ್ಮ ಅಣ್ಣನ ಮಗಳನ್ನ ಹಿಡಿದು ಆ ವಿಸ್ಮಯಕಾರಿ ವಿಗ್ರಹವಿರೋ ಮನೆಯೊಳಕ್ಕೆ ಹೋದರು. ಆ ವಿಗ್ರಹದ ಮುಂದೆ ಕುಳಿತ ಇವರ ಅಣ್ಣನ ಮಗಳು ಕಣ್ಣೀರಿಟ್ಟು ಬೇಡಿದ್ರು. ಹಾಗೆ ಬೇಡಿದ 2 ತಿಂಗಳಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಇವರ ಅಣ್ಣನ ಮಗಳು ಗರ್ಭವತಿಯಾಗಿತ್ತು. ಅಲ್ಲಿಗೆ ಹೋಗಿ ಬಂದ ಒಂದೇ ವರ್ಷದಲ್ಲಿ ಒಂದು ಮಗು ಹುಟ್ಟಿತ್ತು. ಅದಕ್ಕೆ ನಾನೇ ಇಲ್ಲಿ ಬಾ ಕರ್ಕೊಂಡು ಹೋಗ್ತಿದ್ದೆ ಬಿಟ್ಟು ಇಲ್ಲಿ ಕರ್ಕೊಂಡು 1 ವರ್ಷದೊಳಗೆ ಅದು ಮಗು ಆಯ್ತು. ಅಮ್ಮ ಎಂದು ಬಂದು ಈ ಮನೆಯಲ್ಲಿನ ವಿಗ್ರಹದ ಮುಂದೆ ವಿಧೇಯತೆಯಿಂದ ಕಷ್ಟಗಳನ್ನ ಹೇಳಿಕೊಂಡಾಗ ತಾಯಿ ಮಕ್ಕಳ ನೆರವಿಗೆ ನಿಲ್ಲುವ ರೀತಿ ಇಲ್ಲಿನ ವಿಗ್ರಹ ನೆರವಿಗೆ ನಿಲ್ಲುತ್ತಿರುವಂತಹ ಬಹಳಷ್ಟು ಜೀವಂತ ಸಾಕ್ಷಿಗಳು ನಮಗೆ ಇಲ್ಲಿ ಸಿಗುತ್ತವೆ. ಇಂತಹ ಸಂಗತಿಗಳ ನಡುವೆ ಇಲ್ಲಿನ ಆ ವಿಗ್ರಹ ಆಶ್ಚರ್ಯಕಾರಿ ರೀತಿಯಲ್ಲಿ ಈ ಮನೆಯನ್ನ ಸೇರಿತು. ಒಂದು ಕಡೆಯಿಂದ ಒಂದು ಕಡೆಗೆ ಸಂಚರಿಸುತ್ತಾ ಅಚ್ಚರಿಯನ್ನು ಮೂಡಿಸಿತು. ಬೆಂಗಳೂರಿನ ಶ್ರೀರಾಂಪುರಂನಲ್ಲಿರೋ ಆ ಮನೆಗೆ ಆ ವಿಸ್ಮಯಕಾರಿ ವಿಗ್ರಹ ಬಂದಿದ್ದಾದ್ರೂ ಹೇಗೆ? ಅಲ್ಲಿನ ವಿಗ್ರಹ ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸೋದಾದ್ರೂ ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಸಹಸ್ರಾರು ಮಹಿಳೆಯರ ಪಾಲಿಗೆ ತವರು ಮನೆಯಾಗಿರೋ, ಸಹಸ್ರಾರು ಮಹಿಳೆಯರ ಪಾಲಿಗೆ ತಾಯಿಯಾಗಿರೋ ಇಲ್ಲಿನ ವಿಸ್ಮಯಕಾರಿ ವಿಗ್ರಹಕ್ಕೆ ಮಹಿಳೆಯರ ಅಳಲು ಸುಲಭವಾಗಿ ಅರ್ಥವಾಗುತ್ತೆ. ಇಂತಹ ಮಾತುಗಳಿಗೆ ನಮಗೆ ಇಲ್ಲಿ ಸಾಕಷ್ಟು ಜೀವಂತ ಸಾಕ್ಷಿಗಳು ಸಿಗುತ್ತವೆ. ಬೆಂಗಳೂರಿನ ಬ್ಯಾಂಕ್ ಒಂದರ ಅಧಿಕಾರಿ ಬಸವರಾಜರವರ ಮಡದಿ ಪ್ರಭಾರವರಿಗೆ ಸದಾ ಒಂದು ನೋವು ಕಾಡಲು ಆರಂಭಿಸಿತು. ಆ ನೋವೇ ತಮ್ಮ ಚಿಕ್ಕ ಮಗ ಹಾದಿ ತಪ್ಪಿದ್ದು, ವಿದ್ಯಾಭ್ಯಾಸದಲ್ಲಿ ಶ್ರದ್ಧೆ ಏಕಾಗ್ರತೆ ಕಳೆದುಕೊಂಡಿತ್ತು, ಒರಟಾಗಿ ವರ್ತಿಸಲು ಆರಂಭಿಸಿತ್ತು. ತುಂಬಾ ರಫ್ ಅಂದ್ರೆ ಬೇಜಾರಾಗಿರೋದು. ನಮ್ಮನೇಲಿ ಯಾಕ್ತಾನೆ ಹುಟ್ಟಿದ ಅನ್ನೋದು ಒಂದೊಂದ್ಸಲ ಅನ್ಸ್ಬಿಡ್ತಿತ್ತು. ಪ್ರೀತಿಯಿಂದ ಹೇಳಿದರೂ ಸಿಟ್ಟಿನಿಂದ ಹೇಳಿದರೂ ಯಾವುದೇ ರೀತಿಯ ಶಿಕ್ಷೆಯನ್ನು ವಿಧಿಸಿದ್ರು ಚಿಕ್ಕ ಮಗ ಹಾದಿಗೆ ಬರುವುದು ಕಷ್ಟವಾಗಿ ಹೋಯಿತು. ಅಂತಹ ಸ್ಥಿತಿಯಲ್ಲಿ ಇವರಿಗೆ ಒಂದು ಮಾರ್ಗ ಸಿಕ್ಕಿತು. ಆ ಮಾರ್ಗವೇ ಈ ಮನೆಯಲ್ಲಿನ ಚಲಿಸುವ ವಿಗ್ರಹ. ಪ್ರಭಾ ಬಸವರಾಜರವರು ಈ ಮನೆಯೊಳಗಿರುವ ಆ ವಿಸ್ಮಯಕಾರಿ ವಿಗ್ರಹದ ಮುಂದೆ ಕುಳಿತು ಕಣ್ಣೀರಿಟ್ಟು ಬೇಡಿ ಹೋದ ನಂತರ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಮಗನಲ್ಲಿ ಆಶ್ಚರ್ಯಕಾರಿ ರೀತಿಯ ಬದಲಾವಣೆ ಕಂಡದ್ದು. ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿ ವಹಿಸಲು ಆರಂಭಿಸಿತ್ತು. ಇದೀಗ ಪೋಷಕರ ಮುದ್ದಿನ ಮಗನಾಗಿರುವುದು. ತುಂಬಾ ಚೇಂಜ್ ಆಗಿದ್ದಾನೆ ಸರ್, ನಾನು ನಂಬಕ್ಕೆ ಆಗಲ್ಲ. ಜೀವನದಲ್ಲಿ ಎದುರಾಗೋ ಮಾರಣಾಂತಿಕ ಸಮಸ್ಯೆಗಳನ್ನ ಆಶ್ಚರ್ಯಕಾರಿ ರೀತಿಯಲ್ಲಿ ಪರಿಹರಿಸುವ ಇಲ್ಲಿನ ಚಲಿಸುವ ವಿಗ್ರಹದಿಂದ ಇಂದು ಸಹಸ್ರಾರು ಕುಟುಂಬಗಳು ಇಂದು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿವೆ. ಇವರ ಹೆಸರು ವೇದಾವತಿ ಅಂತ. ಪತಿ ಸಂತೋಷ್ ಕುಮಾರ್ ರವರದ್ದು ತರಕಾರಿ ವ್ಯಾಪಾರ. ಈ ದಂಪತಿಗೆ 2 ಮಕ್ಕಳು. ದಿನದಿಂದ ದಿನಕ್ಕೆ ಸಾಲ ಹೆಚ್ಚಾಗಿ ತಾಳಿ ಸಮೇತ ಇರೋದನ್ನೆಲ್ಲ ಕಳೆದುಕೊಂಡು ಈ ಕುಟುಂಬ ಆತ್ಮಹತ್ಯೆಗೆ ಯೋಚಿಸಿತು. ನಮ್ಮ ಮಕ್ಕಳು, ನಾನು, ನಮ್ಮ ಯಜಮಾನ್ರೆಲ್ಲ ನೇಣಕ್ಕೊಬೇಕಾಗಿತ್ತು. ಅಂತ ಸ್ಥಿತಿ ಬಂದ್ಬಿಟ್ಟಿದ್ವಿ. ಅಂತಹ ಸ್ಥಿತಿಯಲ್ಲಿ ಓರ್ವರ ಸಲಹೆಯಂತೆ ಇವರು ಹೋಗಿದ್ದು ಶ್ರೀರಾಂಪುರಂ ಪ್ರದೇಶದಲ್ಲಿನ ಆ ಮನೆಗೆ. ಈ ಮನೆಗೆ ಹೋಗಿ ಈ ಮನೆಯಲ್ಲಿ ಇರುವಂತಹ ಆ ವಿಸ್ಮಯಕಾರಿ ವಿಗ್ರಹದ ಮುಂದೆ ದಂಪತಿ ಕಣ್ಣೀರಿಟ್ಟರು. ಸಮಸ್ಯೆಯನ್ನ ನೀಗೆಂದು ಬೇಡಿದ್ರು. ಹಾಗೆ ಬೇಡಿದ ಕೆಲವೇ ದಿನಗಳಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಬಹು ವರ್ಷಗಳಿಂದ ವಿವಾದದೊಂದಿಗೆ ಮಾರಾಟವಾಗದಿದ್ದ ಇವರ ಸೈಟ್ ಮಾರಾಟವಾಗಿದ್ದು, ಇವರ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಿದ್ದು, ಇದೀಗ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿರುವುದು.
ಪ್ರತಿದಿನ ಅದೆಲ್ಲ ನನ್ಗೆ ಅಮ್ಮ ಕೊಡ್ತಾ ಇದ್ದಾಳೆ. ಅಸಲಿಗೆ ತನ್ನಲ್ಲಿನ ಅದ್ಭುತ ಶಕ್ತಿಯಿಂದ ಅಚ್ಚರಿಗಳನ್ನ ಸೃಷ್ಟಿಸುತ್ತಿರೋ ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸುವ ಇಲ್ಲಿನ ವಿಗ್ರಹ ಈ ಮನೆಗೆ ಬಂದದ್ದಾದ್ರೂ ಹೇಗೆ, ಅದರ ಮಹಿಮೆ ಜಗತ್ತಿಗೆ ತಿಳಿದದ್ದಾದ್ರೂ ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ. ವಿಗ್ರಹವೆಂದರೆ ಪ್ರಾಣವನ್ನೇ ಬಿಡುವ, ಪ್ರತಿಕ್ಷಣ ಅದರ ಸೇವೆಯಲ್ಲಿ ತೊಡಗಿರುವ, ತಮ್ಮ ಜೀವನವನ್ನೇ ಅದಕ್ಕೆ ಮುಡುಪಾಗಿಟ್ಟಿರುವ, ಮನೆಯ ಬಾಗಿಲಿಗೆ ಬರುವ ಜನರಿಗೆ ತಾಯಿಯ ವಾತ್ಸಲ್ಯ ತೋರುತ್ತಿರುವ ತಾಯಿ ಶ್ರೀಲಕ್ಷ್ಮಿ. ಅದ್ಭುತ ಶಕ್ತಿಯನ್ನ ಹೊಂದಿರೋ ಆ ವಿಸ್ಮಯಕಾರಿ ವಿಗ್ರಹ ನಿಮ್ಮ ಮನೆಗೆ ಹೇಗೆ ಬಂದಿತ್ತು, ಅದರೊಳಗೆ ಅಡಕವಾಗಿರುವ ಶಕ್ತಿಯ ರಹಸ್ಯವಾದರೂ ಏನು ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಇವರಿಂದ ನಮಗೆ ಸಿಕ್ಕಿತು ಕಣ್ಣೀರಿನ ಉತ್ತರ. ಕೋಲಾರ ಜಿಲ್ಲೆಯ ಹೊಳಲಿ ಎಂಬ ಗ್ರಾಮದ ಕೃಷ್ಣಮೂರ್ತಿ ಮತ್ತು ಸುಬ್ಬಲಕ್ಷ್ಮಿಯವರ ಮಗಳಾದ ಇವರು ಪಿಯುಸಿವರೆಗೆ ಓದಿದ್ರು. ತದನಂತರ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬೆಂಗಳೂರಿನ ಗೋಪಿನಾಥ್ರವರನ್ನ ವರಿಸಿದ್ರು. ಗೋಪಿನಾಥ್ರವರನ್ನ ವರಿಸಿದ ಕೆಲವೇ ವರ್ಷಗಳಲ್ಲಿ ಇಬ್ಬರು ಗಂಡು ಮಕ್ಕಳು ಜನಿಸಿದ್ರು. ಪ್ರೀತಿಸುವ ಪತಿ ಮುದ್ದಿನ ಮಕ್ಕಳೊಂದಿಗೆ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದ ಇವರಿಗೆ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಪತಿ ಗೋಪಿನಾಥ್ರವರಿಗೆ ಹೃದಯಾಘಾತವಾಗಿತ್ತು, ಸಾವನ್ನಪ್ಪಿತ್ತು. ಮದುವೆ ಆದ್ಮೇಲೆ 16 ವರ್ಷ ಮಕ್ಕಳು ಹುಟ್ಟಿದ ಇವನು SLC ಬಂದಿದ್ದ ದೊಡ್ಡವನು, 6th ಸ್ಟ್ಯಾಂಡರ್ಡ್ ಬಂದಿದ್ದ ಚಿಕ್ಕವನು. ಅವಾಗ ಹೋಗ್ಬಿಟ್ರು, ಹಾರ್ಟ್ ಅಟ್ಯಾಕ್. ಇಬ್ಬರು ಪುಟ್ಟ ಮಕ್ಕಳ 90 ವಯಸ್ಸನ್ನ ದಾಟಿದ ಅತ್ತೆ ಮಾವನವರ ಇಡೀ ಮನೆಯ ಜವಾಬ್ದಾರಿ ಇವರ ಮೇಲೆ ಬಿತ್ತು. ಅಲ್ಲಿಗಾಗಲೇ ಅಂಚೆ ಕಚೇರಿಯಲ್ಲಿ ನೌಕರಿಯನ್ನ ಹಿಡಿದಿದ್ದ ಇವರು ಕೆಲಸಕ್ಕೆ ಹೋಗುತ್ತಾ ಇಬ್ಬರು ಮಕ್ಕಳನ್ನ ಅತ್ತೆ ಮಾವನವರನ್ನ ಪ್ರೀತಿಯಿಂದ ಸಲುಹಿದ್ರು. ಪತಿಯನ್ನ ಕಳೆದುಕೊಂಡ ನಂತರ ಇವರ ಚಿತ್ತ ಸಂಪೂರ್ಣವಾಗಿ ಆಧ್ಯಾತ್ಮದತ್ತ ಹೋಗಿಬಿಟ್ಟಿತು. ಪ್ರತಿಕ್ಷಣ ದೇವರನ್ನ ನೆನೆಯುವುದು, ಸಹಸ್ರನಾಮಗಳನ್ನ ಹೇಳುವುದು, ಪಾರಾಯಣದಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗುವುದು. ತಮ್ಮ ಸಂಪೂರ್ಣ ಚಿತ್ತ ದೇವರತ್ತ ಹೋದ ನಂತರ ಇವರು ಕಾಶಿಗೆ ಹೋಗಲು ಆರಂಭಿಸಿದ್ರು. ಹಾಗೆ ಅದೊಂದು ಬಾರಿ ಕಾಶಿಗೆ ಹೋದಾಗ ತಾಯಿಗೆ 108 ಕಮಲದ ಹೂಗಳ ಪೂಜೆಯನ್ನು ಮಾಡಿಸಿದ್ರು. ಹಾಗೆ ಪೂಜೆ ಮಾಡಿಸಿದ ನಂತರ ಅಲ್ಲಿನ ಅರ್ಚಕರು ಇವರ ಮಡಿಲಿಗೆ ಕೆಲವು ಕಮಲದ ಹೂಗಳನ್ನ ಹಾಕಿದ್ರು. ಹಾಗೆ ಅರ್ಚಕರು ಇವರ ಮಡಿಲಿಗೆ ಕಮಲದ ಹೂಗಳನ್ನ ಹಾಕಿದ ನಂತರ ಅದನ್ನು ಇವರು ತಾವು ತಂಗಿದ ಸ್ಥಳಕ್ಕೆ ಬಂದು ನೋಡಿದಾಗ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಹೂ ಪ್ರಸಾದದ ಜೊತೆಯಲ್ಲಿ ಬಂದಿದ್ದ ತಮ್ಮ ಮಡಿಲನ್ನ ಸೇರಿದ್ದ ತಾಯಿಯ ವಿಗ್ರಹ. ಅವರೊಂದಿಷ್ಟು ಹೂ ತಂದು ಉಡಿಗೆ ಹಾಕಿದ್ರು. ಏನೋ ಭಾರವಾಗಿದೆಯಲ್ಲ, ನೀರಲ್ಲಿ ನೆನೆಸಿರ್ತಾರೆ, ಅಲ್ಲಿ ನೀರು ಹಾಕಿ ಇದು ಮಾಡಿರ್ತಾರೆ. ಅದನ್ನ ನೋಡಿ ತಟ್ಟೆನಲ್ಲಿ ಹಿಂಗೆ ಬಡಿಸಿದ್ರೆ ಅದರಲ್ಲಿ ಒಂದಿಷ್ಟು ವಿಗ್ರಹ ಹುಟ್ಟಿದ ವಿಗ್ರಹ, ದೊಡ್ಡದಲ್ಲ. ಹಾಗೆ ಕಾಶಿಯ ಶಕ್ತಿಶಾಲಿ ತಾಯಿಯ ಮಂದಿರದ ಪ್ರಸಾದದಲ್ಲಿ ಸಿಕ್ಕಿದ ತಾಯಿಯ ವಿಗ್ರಹವನ್ನು ತಾಯಿ ಶ್ರೀಲಕ್ಷ್ಮಿಯವರು ಬೆಂಗಳೂರಿಗೆ ತಂದರು. ಶ್ರೀರಾಂಪುರಂನಲ್ಲಿರುವ ತಮ್ಮ ಮನೆಯಲ್ಲಿ ಇಟ್ಟರು. ಹಾಗೆ ಈ ವಿಗ್ರಹ ಮನೆಗೆ ಬಂದ ನಂತರ ಇವರನ್ನ ಒಂದು ವಿಷಯ ಸದಾ ಕಾಡಲು ಆರಂಭಿಸಿತು. ಆ ವಿಷಯವೇ ಇಲ್ಲಿಗಾಗಲೇ ಇಹಲೋಕವನ್ನ ತ್ಯಜಿಸಿದ ಅತ್ತೆ ಮಾವನವರ ಆಸೆಯಂತೆ ತಾಯಿಯ ವಿಗ್ರಹವನ್ನ ಮಾಡಿಸಿ ಯಾವುದಾದರೊಂದು ಮಂದಿರಕ್ಕೆ ಕೊಡುವ, ಪ್ರತಿಷ್ಠಾಪಿಸುವ ಅಥವಾ ತಾವೇ ಒಂದು ಮಂದಿರವನ್ನ ನಿರ್ಮಿಸುವ ಇಚ್ಛೆ ಮತ್ತೆ ಮತ್ತೆ ಇವರ ಮನದಲ್ಲಿ ಕೊರೆಯಲು ಆರಂಭವಾಗಿತ್ತು. ಅಂತಹ ಇಚ್ಛೆ ಇವರ ದೊಡ್ಡ ಮಗನಾದ ಸೂತ್ರದ ಗೊಂಬೆಯಾಟದಲ್ಲಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ದ ರಘುನಂದನ್ ರವರನ್ನು ಸಹ ಕಾಡಲು ಆರಂಭವಾಗಿತ್ತು.
ಅದೊಂದು ದಿನ ದೊಡ್ಡ ಮಗ ರಘುನಂದನ್ ಓರ್ವ ಶಿಲ್ಪಿಯ ಬಳಿಗೆ ಹೋಗಿ 3.5 ಅಡಿಯ ತಾಯಿಯ ವಿಗ್ರಹವನ್ನ ಮಾಡಿಸುವ ಇಚ್ಛೆಯನ್ನ ಹೇಳಿಕೊಂಡರು. ಹಾಗೆ ಸುಮ್ಮನೆ ವಿಚಾರಿಸಿಕೊಂಡು ಬಂದ 2 ತಿಂಗಳಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ವಿಗ್ರಹ ರೆಡಿಯಾಗಿದೆ, ತೆಗೆದುಕೊಂಡು ಹೋಗಿ ಎಂದು ಶಿಲ್ಪಿಯಿಂದ ಫೋನ್ ಬಂದದ್ದು. ಹೇಳಿದ್ರೆ ಅದೇನು ನನಗೆ ಫೋನ್ ಬಂದು ನಾನೇ ರಿಸೀವ್ ಮಾಡಿದೆ. ಅಮ್ಮ ಹೇಳಿ ರಘುನಂದನ್ ಅವರಿಗೆ ವಿಗ್ರಹ ಹಾಗೆ ತಗೊಂಡು. ಕೊನೆಗೆ ಆ ತಾಯಿಯ ವಿಗ್ರಹವನ್ನ ತಂದರೇನೋ ಸರಿ, ಆದರೆ ಅದನ್ನ ಮನೆಯಲ್ಲಿ ಇಡುವುದು ಸೂಕ್ತವಲ್ಲ ಎಂಬ ಕೆಲವರ ಮಾತಿನಂತೆ ಇವರು ಆ ವಿಗ್ರಹವನ್ನ ಇವರ ಮನೆಯ ಮುಂದೆ ಇರುವ ಒಂದು ಮಂದಿರದಲ್ಲಿ ಇಟ್ಟು ಬಿಟ್ಟರು. ಹಾಗೆ ವಿಗ್ರಹವನ್ನ ಮಂದಿರದಲ್ಲಿ ಇಟ್ಟ ನಂತರ ಅಚ್ಚರಿಗಳು ವಿಚಿತ್ರಗಳು ಆರಂಭವಾದವು. ಆ ಅಚ್ಚರಿಗಳೇ ಆ ವಿಚಿತ್ರಗಳೇ ಇವರ ಕನಸಲ್ಲಿ ಆ ವಿಗ್ರಹ ಮಂದಿರದಿಂದ ಚಲಿಸುತ್ತಾ ಬಂದು ಇವರ ಮನೆಯ ವರಾಂಡದಲ್ಲಿ ಕೂರುವುದು. ಹಾಗೆ ವಿಗ್ರಹ ಚಲಿಸುತ್ತಾ ಬಂದು ಮನೆಯಲ್ಲಿ ಕೂರುವ ಕನಸಿನ ಜೊತೆಗೆ ಅದು ಕನಸಲ್ಲಿ ಕೂರುತ್ತಿದ್ದ ವರಾಂಡದ ಸ್ಥಳದಲ್ಲಿ ಅಚ್ಚರಿಗಳು ನಡೆಯಲು ಆರಂಭವಾದವು. ತಾಯಿ ಶ್ರೀಲಕ್ಷ್ಮಿ ಅವರ ಮನೆಯ ವರಾಂಡಾದಲ್ಲಿ ನಡೆಯಲು ಆರಂಭವಾದ ಅಚ್ಚರಿಗಳಾದ್ರೂ ಏನು, ತದನಂತರ ನಡೆದಂತಹ ಅದ್ಭುತಗಳಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಮನೆಯ ಮುಂದೆ ಇದ್ದ ಮಂದಿರದಲ್ಲಿ ಇಡಲಾಗಿದ್ದ ಈ ವಿಗ್ರಹ ಕನಸಿನಲ್ಲಿ ತಾಯಿ ಶ್ರೀಲಕ್ಷ್ಮಿಯವರ ಮನೆಗೆ ಚಲಿಸುತ್ತಾ ಚಲಿಸುತ್ತಾ ಬರಲಾರಂಭಿಸಿತು. ಹಾಗೆ ವಿಗ್ರಹ ಚಲಿಸುತ್ತಾ ಮನೆಯ ಬಾಗಿಲಿಗೆ ಬಂದಾಗ ಬಾಗಿಲುಗಳು ತಮ್ಮಷ್ಟಕ್ಕೆ ತಾವೇ ತೆಗೆದುಕೊಳ್ಳಲು ಆರಂಭಿಸಿದವು. ಹಾಗೆ ಕನಸಲ್ಲಿ ಚಲಿಸಿ ಮನೆಯೊಳಕ್ಕೆ ಬರುತ್ತಿದ್ದ ವಿಗ್ರಹ ವರಂಡಕ್ಕೆ ಬಂದು ಅಲ್ಲಿದ್ದ ವಸ್ತುಗಳನ್ನ ಸರಿಸಿ ಅಲ್ಲಿ ಕೂರಲು ಆರಂಭಿಸಿತು. ಅಂತಹ ಕನಸು ಮತ್ತೆ ಮತ್ತೆ ಬೀಳಲು ಆರಂಭಿಸಿತು. ನನಗೆ ಕನ್ಸಲ್ಲಿ ಬರೋದು ಈ ವಾರಣದ ಅಮ್ಮ ಗೀತಾ ಮಂದಿರಲ್ಲಿಟ್ಟಿದ್ದಲ್ಲ, ಬಾಗಿಲು ಗೇಟು ಎಲ್ಲ ಈ ಬಾಗಿಲು ಎಲ್ಲ ತಗೊಂಡು ಬರೋದು. ಇಲ್ಲಿ ಹಳೆ ಸಾಮಾನು ಹಾಕಿ ಒಂದು ಹಳೆ ಬೆಡ್ಶೀಟ್ ಅನ್ನು ಹೊದಿಸಿಬಿಟ್ಟಿದ್ವು. ಅದನ್ನು ಜರುಗಿಸ್ಬಿಡೋದು, ವಿಗ್ರಹ ಬಂದು ಇಲ್ಲಿ ಕೂತ್ಕೊಂಡ್ಬಿಡೋದು ಆ ಜಾಗದಲ್ಲಿ. ಇದೇ ಜಾಗ. ಅಂತಹ ಕನಸು ತಾಯಿ ಶ್ರೀಲಕ್ಷ್ಮಿಯವರಿಗೆ ಹೆಚ್ಚು ಹೆಚ್ಚು ಕಾಡಲು ಆರಂಭಿಸಿದ ನಂತರ ಇವರಿಗೆ ಮತ್ತೊಂದು ಅಚ್ಚರಿ ಕಾಡಲು ಆರಂಭಿಸಿತು. ಆ ಅಚ್ಚರಿಯೇ ಕನಸಿನಲ್ಲಿ ವಿಗ್ರಹ ಕೂರುತ್ತಿದ್ದ ವರಾಂಡದ ಸ್ಥಳದಲ್ಲಿ ಹೂವಿನ ಪರಿಮಳ ಬರಲು ಆರಂಭಿಸಿತ್ತು. ಧೂಪದ ಪರಿಮಳ ಬರಲು ಶುರುವಾಗಿತ್ತು. ಜೊತೆಗೆ ಗಂಟೆಯ ಶಬ್ದ ಕೇಳಲು ಆರಂಭವಾಗಿತ್ತು. ಅಲ್ಲ ಜಾಗ ವೈಬ್ರೇಷನ್ನೇ ಆಗೋಯ್ತು. ಒಂದು ಸಂಪಿಗೆ ಹೂವಿನ ವಾಸನೆ ಬರೋದು ಗಂಟೆ ಶಬ್ದ ಆಗೋದು, ಗಂಟೆ ಶಬ್ದ ಊದಿನ ಕಡ್ಡಿ ವಾಸನೆ ಬರೋದು. ಅಯ್ಯೋ ಇದೇನಿದು ಈ ಥರ ಆಗ್ತಾ ಇದೆ, ನಾನು ಅಲ್ಲಿಂದ ಬರೋದು ಇಲ್ಲಿ ಬಗ್ಗೆ ನೋಡು ಏನಿಲ್ಲ ಬರೀ ಹಳೆ ಸಾಮಾನು, ಹಾಗೆ ಇಷ್ಟ ಆಗ್ತಾ ಇತ್ತು. ಅಂತಹ ವಿಚಿತ್ರ ಅನುಭವಗಳು ಹೆಚ್ಚು ಹೆಚ್ಚು ನಡೆಯಲು ಆರಂಭವಾದ ನಂತರ ತಾಯಿ ಶ್ರೀಲಕ್ಷ್ಮಿಯವರಿಗೆ ಒಂದು ಇಚ್ಛೆಯಾಯಿತು. ಆ ಇಚ್ಛೆಯೇ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡುವುದಕ್ಕೂ ಮುಂಚೆ ಜಲವಾಸ ಧ್ಯಾನವಾಸ ತಮ್ಮ ಮನೆಯಲ್ಲಿ ಮಾಡಬೇಕು. ಕನಸಿನಲ್ಲಿ ಅದು ಕೂರುತ್ತಿದ್ದಂತಹ ವರಾಂಡ ಸ್ಥಳದಲ್ಲೇ ವಿಗ್ರಹವನ್ನ ಕೆಲವು ದಿನಗಳ ಕಾಲ ಇಡಬೇಕೆಂಬುದು ತಾಯಿಯ ಅಪೇಕ್ಷೆಯಂತೆ ಹಿರಿಯ ಮಗ ರಘುನಂದನ್ ವಿಗ್ರಹವನ್ನು ತಂದು ಮನೆಯ ವರಾಂಡದ ಸ್ಥಳದಲ್ಲಿ ಇರಿಸಿದ್ರು. ಹಾಗೆ ವಿಗ್ರಹವನ್ನು ತಂದು ಈ ಮನೆಯಲ್ಲಿ ಇಟ್ಟ ನಂತರ ಅದ್ಭುತಗಳು ಆರಂಭವಾದವು. ಮನೆಗೆ ವಿಗ್ರಹವನ್ನು ತಂದು ಇಟ್ಟ ಕೂಡಲೇ ದೊಡ್ಡ ಮಗ ರಘುನಂದನ್ರ ಬಹು ವರ್ಷಗಳ ಆಸೆಯಂತೆ ವಿದೇಶಗಳಿಗೆ ಹೋಗಿ ಸೂತ್ರದ ಬೊಂಬೆಯನ್ನು ಪ್ರದರ್ಶನ ನೀಡಿದ್ರು. ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ರು. ನನ್ನ ಮಗನಿಗೆ ICCR ಇಂದ ಪೋಲೆಂಡ್ಗೆ ಪೊಪೆಟ್ ಶೋಗೆ ಭಾರತ ಸರ್ಕಾರ ಕಳಿಸ್ಕೊಡ್ತು. ಇಷ್ಟು ದೊಡ್ಡ ವಿಗ್ರಹವನ್ನು ಮನೆಯಲ್ಲಿ ಇಡಬಾರದು,
ಯಾವ ಮಂದಿರಕ್ಕಾದರೂ ಕೊಟ್ಟು ಬಿಡಿ ಎಂದು ಹೇಳಲು ನಿಂತ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರ ಚಿಕ್ಕ ಮಗ ಆನಂದ್ ಕುಮಾರ್ಗೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ವಿಗ್ರಹದಲ್ಲಿ ಶಕ್ತಿ ಇದ್ದರೆ ರಾಯಚೂರಿನಿಂದ ನನಗೆ ಬೆಂಗಳೂರಿಗೆ ವರ್ಗಾವಣೆಯಾಗಲಿ ಎಂದು ಹೇಳಿದ ಒಂದೇ ದಿನದಲ್ಲಿ ವರ್ಗಾವಣೆಯಾಗಿತ್ತು. ಮಾಡ್ತೀನಿ, ನಂಗೆ ಟ್ರಾನ್ಸ್ಫರ್ ಕೊಡ್ತಾಳ ಹಾಗೆ ಅಂತ ಸವಾಲ್ ಹಾಕ್ತಾರೆ ಸರ್. ಒಂದು ಬಾಗಿಲು ತೆಗೆಯೋ ಹೊತ್ತಿಗೆ ಪೋಸ್ಟ್ ಏನು ಅಂತ ಬೆಂಗಳೂರು ಟ್ರಾನ್ಸ್ಫರ್ ಆಡ್ರು. ಅಂತಹ ಅಚ್ಚರಿಯಿಂದ ಸಂಪೂರ್ಣವಾಗಿ ನಂಬಲು ಆರಂಭವಾದ ಆನಂದ್ ಕುಮಾರ್ ದಂಪತಿಗೆ ಮತ್ತೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಮದುವೆಯಾಗಿ 6 ವರ್ಷಗಳಾದರೂ ಮಕ್ಕಳಾಗದ ಆನಂದ್ ಕುಮಾರ್ ದಂಪತಿಗೆ ಮಗುವಾಗಿತ್ತು. ಬೆಂಗಳೂರು ಬಂದು ಒಂದು ವರ್ಷದಲ್ಲಿ ದೇವಿಗೆ ನಾವು ಸೇವೆ ಮಾಡಿದ 1 ವರ್ಷದಲ್ಲಿ ನನ್ನ ಮಗಳು ಹೊರಟದ್ದು. ಪಕ್ಕದ ಬೀದಿಯ ಯಶೋಧ ಎಂಬ ಮಹಿಳೆ ಇಲ್ಲಿ ಬೇಡಿ ಹೋದ ಒಂದೇ ವಾರದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ 40 ವರ್ಷವಾದರೂ ಮದುವೆಯಾಗದ ಯಶೋಧಮ್ಮನವರಿಗೆ ಮದುವೆಯಾಗಿತ್ತು. 40 ವರ್ಷ ಮದುವೆ ಆಗಿರಲಿಲ್ಲ. ಒಂದು ಗಂಡು 45 ವರ್ಷ ಮದುವೆ ಆಯಿತು. ಮನೆಯ ವರಾಂಡದಲ್ಲಿ ಇಡಲಾದ ವಿಗ್ರಹದಿಂದ ದಿನದಿಂದ ದಿನಕ್ಕೆ ಅಚ್ಚರಿಗಳು, ಅದ್ಭುತಗಳು ಹೆಚ್ಚಲು ಆರಂಭವಾದವು. ಸಹಸ್ರಾರು ಜನರು ಒಳಿತನ್ನ ಕಂಡರು. ಈ ಮನೆಯಿಂದ ವಿಗ್ರಹವನ್ನು ಎತ್ತಿ ಬೇರೆಡೆ ಪ್ರತಿಷ್ಠಾಪಿಸಬೇಕೆಂದಾಗಲೆಲ್ಲ ನಾನಾ ರೀತಿಯ ವಿಘ್ನಗಳು ಎದುರಾಗಲು ಆರಂಭವಾದವು. ಅಂತಹ ಹಲವು ವಿಘ್ನಗಳು ಅಡ್ಡಿಯಾದ ಕಾರಣ ವಿಗ್ರಹವನ್ನು ಇಲ್ಲಿಯೇ ಪ್ರತಿಷ್ಠಾಪಿಸಿ ಬಿಡಲಾಯಿತು. ಹಾಗೆ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ನಂತರ ಅಚ್ಚರಿಗಳು, ಅದ್ಭುತಗಳು ಮಗದಷ್ಟು ಹೆಚ್ಚಿದವು. ಈ ಮನೆಯನ್ನು ಬಿಟ್ಟು ಹೋಗಲಾರೆ, ಇಲ್ಲಿಯ ನನ್ನ ನೆಲೆ ಎಂದು ಇಲ್ಲಿ ನೆಲೆ ನಿಂತಿರುವ ವಿಸ್ಮಯಕಾರಿ ವಿಗ್ರಹವಾದರೂ ಯಾವುದು? ಆ ವಿಗ್ರಹದಲ್ಲಿ ಅಡಕವಾಗಿರುವ ಆ ಶಕ್ತಿಯಾದರೂ ಯಾವುದು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ತಾಯಿ ಅನ್ನಪೂರ್ಣೇಶ್ವರಿ. ತಾಯಿ ಅನ್ನಪೂರ್ಣೇಶ್ವರಿಯಿಂದ ಇಲ್ಲಿಗಾಗಲೇ ಬಹಳಷ್ಟು ಚಮತ್ಕಾರಗಳು ನಡೆಯುತ್ತಿವೆ. ಅಂತಹ ಚಮತ್ಕಾರಗಳಿಂದ ಸಹಸ್ರಾರು ಜನರು ಈ ತಾಯಿಗೆ ಶಾಶ್ವತವಾಗಿ ಭಕ್ತರಾಗಿ ಹೋಗಿದ್ದಾರೆ. ಕಾಶಿಯ ಅನ್ನಪೂರ್ಣೇಶ್ವರಿ ಮಂದಿರದ ಪ್ರಸಾದದಲ್ಲಿ ಇವರಿಗೆ ತಾಯಿ ಅನ್ನಪೂರ್ಣೇಶ್ವರಿಯ ಈ ವಿಗ್ರಹ ಸಿಕ್ಕಿತು. ಈ ವಿಗ್ರಹ ಮನೆಗೆ ಬಂದ ನಂತರ ಶಿಲಾ ವಿಗ್ರಹ ಮನೆಗೆ ಬಂತು. ಅಚ್ಚರಿಗಳನ್ನ, ಅದ್ಭುತಗಳನ್ನ ಆರಂಭಿಸಿತು. ದೇವರ ಆಟ ಬಲ್ಲವರ್ಯಾರು ಎಂಬಂತೆ ಪತಿಯನ್ನ ಕಳೆದುಕೊಂಡ, ಇದೀಗ ದೊಡ್ಡ ಮಗನನ್ನು ಸಹ ಕಳೆದುಕೊಂಡಿರೋ ಇವರ ಪ್ರತಿ ಕ್ಷಣದ ಜಪ ತಾಯಿ ಅನ್ನಪೂರ್ಣೇಶ್ವರಿ. ಬೆಂಗಳೂರಿನ ಶ್ರೀರಾಂಪುರ್ನ ಮುಖ್ಯ ರಸ್ತೆಯಲ್ಲಿನ 4ನೇ ಕ್ರಾಸ್ನಲ್ಲಿರುವ ತಾಯಿ ಶ್ರೀಲಕ್ಷ್ಮಿಯವರ ಮನೆ ಇದೀಗ ಮಂದಿರವಾಗಿದೆ. ತಾಯಿ ಅನ್ನಪೂರ್ಣೇಶ್ವರಿಯ ನೆಲೆಯಾಗಿದೆ. ಬೆಂಗಳೂರಿನ ಶ್ರೀರಾಂಪುರಂನ 4ನೇ ಕ್ರಾಸಿನಲ್ಲಿರೋ ತಾಯಿ ಶ್ರೀಲಕ್ಷ್ಮಿಯವರ ಮನೆ ಇದೀಗ ಅಚ್ಚರಿಗಳು ನಡೆಯೋ ತಾಣವಾಗಿದೆ.